ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಮ್ಮ ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವ್ರ ಬಗ್ಗೆ ಒಂದು ವಿಷಯನ ಮಾತಾಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಮೋದಿಜಿಯವರು ಇಡೀ ಪ್ರಪಂಚದಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ನಂಬರ್ 1 ರಾಜಕೀಯ ಇದರಲ್ಲಿ ಬಂದರೆ, ಕ್ಯಾಟಗರಿಯಲ್ಲಿ ಬಂದರೆ, ರಾಜಕೀಯ ನಾಯಕ ಕ್ಯಾಟಗರಿಯಲ್ಲಿ ಬಂದರೆ ನಂಬರ್ 1 ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಎಸ್ಪೆಷಲಿ ಯೂಟ್ಯೂಬ್ ಆಗಲಿ ಟ್ವಿಟರ್ ಆಗಲಿ ಅವರೇ ನಂಬರ್ 1 ಇದ್ದಾರೆ. ಸೊ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ, ನರೇಂದ್ರ ಮೋದಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅವ್ರ ಚಾನಲಾಗಿ ಅಷ್ಟೊಂದು ವ್ಯೂಸ್ ಬರುತ್ತೆ, ಅವರಿಗೆ ದುಡ್ಡು ಎಷ್ಟು ಬರ್ತಾ ಇರ್ಬೋದು ಅದರಿಂದ ಅಂತ ಭಾಳ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ. ಈ ವಿಡಿಯೋನ ಕೊನೆಯ ತನಕ ನೋಡಿ, ನಾನು ನಿಮಗೆ ಪಿನ್ ಟು ಪಿನ್ ಎಷ್ಟು ವ್ಯೂಸ್ ಇದೆ, ಎಷ್ಟು ಲೈಕ್ಸ್ ಬರ್ತಾ ಇದೆ, ಎಷ್ಟು ಇನ್ಕಮ್ ಬರ್ತಿದೆ ಅಂತ ಎಲ್ಲವೂ ಹೇಳ್ತೀನಿ. ಈ ವಿಡಿಯೋ ಕೊನೆಯ ತನಕ ನೋಡಿ, ಮಿಸ್ ಮಾಡಿದೆ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣವಾ? ಲೆಟ್ಸ್ ಸ್ಟಾರ್ಟ್. ಹಾಯ್ ಫ್ರೆಂಡ್ಸ್, ನಮಗೆ ಗೊತ್ತಿದ್ದಂಗೆ ನರೇಂದ್ರ ಮೋದಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ, ಎಸ್ಪೆಷಲಿ ಟ್ವಿಟ್ಟರ್ ಆಗಲಿ, ಫೇಸ್ಬುಕ್ ಆಗಲಿ, ಯೂಟ್ಯೂಬ್ ಆಗಲಿ ಅಪಾರ ಅಭಿಮಾನಿಗಳಿದ್ದಾರೆ, ಬೇಜಾನ್ ಫ್ಯಾನ್ಸ್ ಇದ್ದಾರೆ ಅವರಿಗೆ. ಸೊ ಅವ್ರದ್ದು ಪ್ರಪಂಚದಲ್ಲೇ ನಂಬರ್ 1. ಅವ್ರದ್ದು ಯಾರು ಈಗ ಜಾಗತಿಕ ನಾಯಕರು ಅಂತ ಅನ್ಸ್ಕೊಂಡಿದ್ದಾರಲ್ಲ, ಟ್ರಂಪ್ ಆಗಲಿ, ಬೇರೆ ಬೇರೆ ಪುಟಿನ್, ಅವರಿಗೆಲ್ಲ ಪುಟಿನ್ ಅಲ್ಲಿಲ್ಲ ಬಿಡಿ, ಟ್ವಿಟರ್ ಇಲ್ಲ, ಅವ್ರದ್ದೆಲ್ಲ ದೊಡ್ಡ ದೊಡ್ಡ ಇವೇ ವಿಶ್ವ ನಾಯಕರು ಅಂತಿದ್ದಾರಲ್ಲ, ಅವ್ರದ್ದೆಲ್ಲ ಮೀರಿಸಿ ನಮ್ಮ ನರೇಂದ್ರ ಮೋದಿ ಅವ್ರದ್ದು ನಂಬರ್ 1 ಸ್ಥಾನದಲ್ಲಿದೆ. ಸೊ ಅದರಲ್ಲಿ ಎಸ್ಪೆಷಲಿ ಯೂಟ್ಯೂಬಲ್ಲಿ ಅವರು ಎಷ್ಟು ಜನಪ್ರಿಯ ಅಂತಂದರೆ, ಕೆಲವೊಂದು ಲೈವ್ ಸ್ಟ್ರೀಮಿಂಗು 1 ಮಿಲಿಯನ್ ಗಂಟಲೆ ಆಗುತ್ತೆ. ಕೆಲವೊಂದು ಲೈವ್ ಸ್ಟ್ರೀಮಿಂಗ್ಗಳು ಅವರು ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ. ಯಾಕಂದರೆ ಅವ್ರು ಜನಕ್ಕೆ ಹತ್ರ ಇರೋಣ ಅಂತ, ಅವ್ರು ಏನೋ ಪ್ರೋಗ್ರಾಮ್ ಮಾಡ್ತಾರೆ, ಪ್ರತಿಯೊಂದು ಪ್ರೋಗ್ರಾಮು ಅದ್ರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಯಾಕಂದರೆ ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಜನಕ್ಕೆ ಗೊತ್ತಾಗಲಿ ಅಂತೇಳಿ. ಸೊ ಅದರಿಂದ ಅವರು ಫೇಮಸ್ಸು ಯೂಟ್ಯೂಬಲ್ಲಿ ನಂಬರ್ 1, ಎಸ್ಪೆಷಲಿ ಪೊಲಿಟಿಕಲ್ ಕ್ಯಾಟಗರಿಯಲ್ಲಿ. ಸೊ ನರೇಂದ್ರ ಮೋದಿ ಅವರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅಕ್ಟೋಬರ್ 26, 2007 ಅಕ್ಟೋಬರ್ 26, 2007 ಅವರು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಅವ್ರದ್ದು ಯೂಟ್ಯೂಬ್ ಅಷ್ಟು ಫೇಮಸ್ ಇರೋಲ್ಲ ನೋಡಿ. ಯೂಟ್ಯೂಬ್ 2007 ಅಷ್ಟು ಫೇಮಸ್ ಇರೋಲ್ಲ, ಜಸ್ಟು ಆವ್ರೇಜ್ ಆಗಿರುತ್ತೆ. ಆ ಟೈಮಲ್ಲಿ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಅವ್ರ ಮುಂದಾಲೋಚನೆ ಹೆಂಗಿರುತ್ತೆ. ಸೊ 2007 ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟ್ ಮಾಡಿದ್ಮೇಲೆ ಈಗ ಕರೆಂಟ್ ಅವ್ರದ್ದು ಸಬ್ಸ್ಕ್ರೈಬ್ ಇರೋದು 26.5 ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ದಾರೆ ಈಗ ಆ ಚಾನಲಲ್ಲಿ. 26 ಸಬ್ಸ್ಕ್ರೈಬರು ಇಡೀ ವಿಶ್ವದಲ್ಲೇ ಯಾರಿಗೂ ಅಷ್ಟಿಲ್ಲ. 20 ಮಿಲಿಯನ್ ಪ್ಲಸ್ ಇರೋದು ನರೇಂದ್ರ ಮೋದಿಜಿ ಒಬ್ಬರಿಗೆ ಇಡೀ ವರ್ಲ್ಡಲ್ಲಿ. ಸೊ ಅವರೊಬ್ಬರದ್ದೇ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಇರೋದು. ಇನ್ನೊಂದು ವಿಡೈಕ್ಯೂ ಅಂತ ಒಂದು ಸಂಸ್ಥೆ ಇದೆ. ವಿಡೈಕ್ಯೂ ಅಂತಂದರೆ ಭಾಳ ಜನ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರಲ್ಲ, ಅವ್ರಿಗೆ ಗೊತ್ತಿರುತ್ತೆ ವಿಡೈಕ್ಯೂ ಅಂತಂದರೆ ಅದೊಂದು ಆ್ಯಪ್. ಅದು ಆ್ಯಪ್ ಇನ್ಸ್ಟಾಲ್ ಮಾಡಿದರೆ ನಮ್ಮ ಚಾನಲ್, ಇವಾಗ ನಾನು ಚಾನಲ್ ಮಾಡ್ತಾಯಿದ್ದೀನಿ, ನನ್ನ ಚಾನಲ್ ವೀಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಆ ವೀಡಿಯೋಗೆ ಎಷ್ಟು ಲೈಕ್ಸ್ ಬಂದವು, ಎಷ್ಟು ಶೇರ್ಸ್ ಬಂದವು, ಆಮೇಲೆ ವೀಡಿಯೋನ ಎಷ್ಟು ಜನ ನೋಡಿದ್ದಾರೆ, ಅವೆಲ್ಲ ಡೇಟಾ ಕೊಡುತ್ತೆ ನಮಗೆ. ಅದೊಂದೇ ಡೇಟಾ ಅಲ್ಲ, ಅದು ನಮಗೆ ಸಜೆಸ್ಟು ಮಾಡುತ್ತೆ ನೆಕ್ಸ್ಟ್ ಏನು ಮಾಡಬೇಕು, ಟ್ರೆಂಡಿಂಗ್ ಏನಿದೆ, ಟ್ಯಾಕ್ಸ್ ಎಲ್ಲ ಸಜೆಸ್ಟ್ ಮಾಡುತ್ತೆ. ಅದು ನಮಗೆ ಮಾಡಿದವ್ರಿಗೆ ಗೊತ್ತಿರುತ್ತೆ. ನಿಮಗೆ ಸಿಂಪಲಾಗಿ ಹೇಳಿದೆ, ವೀಡಿಯೋಕ್ಕೆ ಈಗ ಅದು ನಂಬರ್ 1 ಆ್ಯಪು. ಸೊ ಅವರು ಒಂದು ರಿಪೋರ್ಟ್ ಮಾಡಿದ್ದಾರೆ, ಎಷ್ಟು ಇನ್ಕಮ್ ಬರ್ತಾ ಇದೆ ಮೋದಿಜಿ ಅವರ ಯೂಟ್ಯೂಬ್ ಚಾನಲಲ್ಲಿ ಅಂತೇಳಿ. ಸೊ ಆ ವರದಿಯನ್ನು ಬಿಟ್ಟಿದ್ದಾರೆ. ಆ ವರದಿಯಲ್ಲಿ ಏನಿದೆ ಅಂತಂದರೆ, ವರದಿಯ ಪ್ರಕಾರ ಈಗ ಕರೆಂಟಾಗಿ ಅದರಲ್ಲಿ ಇಲ್ಲಿವರೆಗೂ ಟೋಟಲ್ 26 ಅಕ್ಟೋಬರ್ 2007 ಹಿಡಿದು ಇಲ್ಲಿವರೆಗೂ ಟೋಟಲಾಗಿ ಮೋದಿಜಿ ಅವರು ಅವ್ರ ಚಾನಲಲ್ಲಿ 29,272 ಅಂದರೆ 29,272 ವೀಡಿಯೋಸ್ನ ಪೋಸ್ಟ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ. ಪೋಸ್ಟ್ ಮಾಡಿದ ಮೇಲೆ ಟೋಟಲ್ ಇಲ್ಲಿವರೆಗೂ ಎಷ್ಟು ವ್ಯೂಸ್ ಬಂದಿದೆ ಅಂದರೆ ನಂಬೋಕ್ಕಾಗಲ್ಲ ನೀವು, 636 crores ವ್ಯೂಸ್ ಆಗಿದೆ ಟೋಟಲ್. ಅಂದರೆ 636 ಕೋಟಿ ಜನ ನೋಡಿದ್ದಾರೆ ಇಲ್ಲಿವರೆಗೂ ಟೋಟಲ್ ವೀಡಿಯೋಸು ಎಲ್ಲ. ಏನು 29,272 ಇತ್ತಲ್ಲ, ಆ ವಿಡಿಯೋನ ಟೋಟಲ್ ವ್ಯೂಸು 636 ಕೋಟಿ ಜನ ನೋಡಿದ್ದಾರೆ. ಅದರಲ್ಲಿ ಎಷ್ಟು ಇನ್ಕಮ್ ಬಂದಿರ್ಬೋದು ಅಂತ ನೀವು ಗೆಸ್ ಮಾಡಿ. ನಾನು ಹೇಳ್ತೀನಿ ಡೇಟಾ ಎಷ್ಟು ಬಂದಿದೆ ಅಂದರೆ, ಯು ವೋಂಟ್ ಬಿಲೀವ್. ಇಲ್ಲಿವರೆಗೂ 1.62 crores ಬಂದಿದೆ. 1.62 crores to 4.88 crores. 1,62,00,000 4,88,00,000 ತನಕ ಇನ್ಕಮ್ ಬಂದಿದೆ ಇದುವರೆಗೂ ನರೇಂದ್ರ ಮೋದಿಜಿಯವರಿಗೆ ಬರೀ ಯೂಟ್ಯೂಬ್ ಚಾನಲಿಂದ. ಸೊ ಇನ್ನೂ ಡೀಟೇಲ್ಸಾಗಿ ಹೇಳ್ಬೇಕಂತಂದರೆ, ಅವ್ರು ವಿಡಿಯೋ ಮಾಡಿದಲ್ಲ, ಅವ್ರ ವರದಿ ಪ್ರಕಾರ ಟೋಟಲ್ ಯೂಟ್ಯೂಬ್ ಚಾನಲಿಗೆ ಇದುವರೆಗೂ ಬಂದಿರೋ ಇನ್ಕಮ್ಮು ಡಾಲರಲ್ಲಿ ಹೇಳ್ತೀನಿ, $1,89,000. ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದರೆ
$1,62,49,520 ರಿಂದ ಸ್ಟಾರ್ಟಿಂಗ್ ಮಿನಿಮಮ್ ಇಂದ ಮ್ಯಾಕ್ಸಿಮಮ್ ಡಾಲರಲ್ಲಿ $5,67,100 $100 ಸಾರಿ, ಅದಕ್ಕೆ ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದ್ರೆ $4,87,47,997 ಸೊ 4.88 crores ಬರುತ್ತೆ. ಮೋದಿಜಿಗೆ ಬಂದಿದೆ ಯೂಟ್ಯೂಬಿಂದ ಇಷ್ಟು ದುಡ್ಡು. ಸೊ ಇದುವರೆಗೂ ಅವ್ರದ್ದು ಯಾವುದೇನು ವೀಡಿಯೋ ಅಪ್ಲೋಡ್ ಮಾಡಿದ್ರು ಇವ್ರ ವರದಿ ಪ್ರಕಾರ ಮಿನಿಮಮ್ 40,000 ಆವ್ರೇಜ್. ಒಂದು 5 ಲಕ್ಷ ಇರ್ಬೋದು ವ್ಯೂಸು, ಇನ್ನು 1 ಮಿಲಿಯನ್ ವ್ಯೂಸ್ ಇರ್ಬೋದು, ಇನ್ನೊಂದು 10,000 ವ್ಯೂಸ್ ಇರ್ಬೋದು. ಸೊ ಒಂದು ಆವ್ರೇಜಾಗಿ ಹೇಳ್ಬೇಕಂದ್ರೆ ಪ್ರತಿ ವೀಡಿಯೋನು 40,000 ವ್ಯೂಸ್ ಬರುತ್ತಂತೆ. ಇವ್ರ ವರದಿ ಪ್ರಕಾರ ಮೋದಿಜಿ ಅವ್ರ ಚಾನಲಿಂದ ವಾರಕ್ಕೆ 19 ವೀಡಿಯೋಸ್ ಅಪ್ಲೋಡ್ ಆಗುತ್ತಂತೆ. ಮಿನಿಮಮ್ 19 ವೀಡಿಯೋಸ್ ಅಪ್ಲೋಡ್ ಮಾಡ್ತಾರಂತೆ ಅವರು. ಸೊ ಈ ಎಲ್ಲ ಡೇಟಾವನ್ನು ಅವ್ರು ಕಲೆಕ್ಟ್ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಈಗ ಕರೆಂಟ್ ಫೇಸ್ಬುಕ್ಕಲ್ಲಿ ಅವ್ರದ್ದು ಯೂಟ್ಯೂಬ್ ಆಗಿದ್ಮೇಲೆ ಫೇಸ್ಬುಕ್ಕಲ್ಲೂ ಅವ್ರದ್ದೇ ಹೈಯೆಸ್ಟ್ ಇರೋದು. ಫೇಸ್ಬುಕ್ಕಲ್ಲಿ 48 ಮಿಲಿಯನ್ಸ್ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ, ಅದು ರೆಕಾರ್ಡ್. ಇನ್ಸ್ಟಾಗ್ರಾಮಲ್ಲಿ 82.7 ಮಿಲಿಯನ್ ಫಾಲೋ ಮಾಡ್ತಾ ಇದ್ದಾರೆ, ಅದನ್ನು ರೆಕಾರ್ಡ್ ಅಂದರೆ ನಂಬರ್ 1 ಇದ್ದಾರೆ ಅವರು. ಸೊ ಇದು ಫ್ರೆಂಡ್ಸ್, ಅವ್ರ ಇನ್ಕಮ್ ಏನು ಮಾಡ್ತಾರೆ ಅಂತ ನೀವು ಯೋಚನೆ ಮಾಡ್ಬೋದು. ನಮಗೆ ಗೊತ್ತಿದ್ದಂಗೆ ಮೋದಿಜಿ ಅದು ಯಾವುದೇ ಇನ್ಕಮ್ ಬರಲಿ ಅವ್ರ ಸ್ವಂತಕ್ಕೆ ಬಳಸಲ್ಲ, ಅದೊಂದು ಒಳ್ಳೆ ಕಾರ್ಯಕ್ಕೆ ಯೂಸ್ ಮಾಡ್ತಾರೆ. ಯಾಕಂದರೆ ಅವರು ಬಂದಿರೋ ದುಡ್ಡನ್ನ ತೊಗೊಂಡು ಫಾರಿನಿಗೆ ಹೋಗಿ ಮಜಾ ಮಾಡಲ್ಲ, ಇಲ್ಲಾಂದರೆ ಶೀಶಂಬಲ್ ಅಂತ ಕಟ್ಸಿ ಅದರಲ್ಲಿ ಡೆಕೋರೇಷನ್ ಮಾಡಿದೆ ಅದಕ್ಕೆ ಮಾಡಿದೆ ಅಂತ ಶ್ರೀಮಂತಿಕೆಗೆ ಅವರು ದ್ವಂದ್ವ ವೆಚ್ಚ ಮಾಡಲ್ಲ. ಸೊ ಅದು ಒಳ್ಳೆ ಕಾರ್ಯಕ್ಕೆ ಯೂಸ್ ಮಾಡಿರ್ತಾರೆ, 100% ಒಳ್ಳೆ ಕಾರ್ಯಕ್ಕೆ ಮಾಡಿರ್ತಾರೆ. ಯಾಕಂದರೆ ಅದು ಮೋದಿಜಿ, ಅದು ಬೇರೆ ಯುವರಾಜ ಅಲ್ಲ, ಇನ್ನೊಬ್ಬ ಇದಲ್ಲ ಲಿಕ್ಕರ್ ಸ್ಕ್ಯಾಮ್ ಅವರಲ್ಲ. ಸೊ ಇವರು ಮೋದಿಜಿ ಒಳ್ಳೆ ಕಾರ್ಯಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಕ್ಯೂರಿಯಾಸಿಟಿ ಇರುತ್ತೆ ಎಷ್ಟು ಬರುತ್ತೆ ದುಡ್ಡು ಏನು ಅಂತೇಳಿ. ನನಗೂ ಆ ಥರ ಕ್ಯೂರಿಯಾಸಿಟಿ ಇತ್ತು, ಯಾಕಂದ್ರೆ ನಾನು ಯೂಟ್ಯೂಬರು. ಸೊ ಈ ರಿಪೋರ್ಟ್ ನೋಡಿದ ಮೇಲೆ ನನಗೊಂದು ಓಕೆ ಫಿಕ್ಸ್ ಇಷ್ಟು ಬರುತ್ತೆ ಅಂತ ಒಂದು ಒಂದು ಲೆಕ್ಕ ಸಿಕ್ತು, ನಿಮಗೂ ಸಿಕ್ತು ಅಂದ್ಕೊಳ್ತೀನಿ. ಮತ್ತು ಫ್ರೆಂಡ್ಸ್, ಇನ್ನೊಂದು ಈ ಥರ ಏನಾರು ಹೊಸ ವಿಷಯಗಳಿದ್ದರೆ ನಿಮ್ಮ ಹತ್ರ ಬಂದು ಹೇಳ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್, ಜೈ ಶ್ರೀರಾಮ್.